ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಇವತ್ತು ನೆನ್ನೆ ಎಲ್ಲ ಶುಂಠಿ ಬೀಜ ಮುರಿಯೋದಿತ್ತು. ಅದರಲ್ಲಿ ಅರ್ಧ ಶುಂಠಿ ಬೀಜನ ಮುರಿದಿದ್ದಾಗಿದೆ, ಇನ್ನೂ ಅರ್ಧ ಇದೆ. ಅದನ್ನು ಇವತ್ತು ಮುರಿಬೇಕು. ಜೊತೆಗೆ ಇವತ್ತು ಗೊಬ್ಬರ ಓಡಿಸ್ತಿದ್ದಾರೆ ತೋಟಕ್ಕೆಲ್ಲ. ಅದು ಜನ ಕೂಡ ಬಂದಿದ್ದಾರೆ ಗೊಬ್ಬರ ಎಲ್ಲ ತುಂಬಕ್ಕೆ. ಆ ಕೆಲಸನೂ ನಡೀತಾ ಇದೆ. ಡಿಂಪುನ ಸ್ಕೂಲಿಗೆ ಕಳಿಸಿ ನಾವು ಕೂಡ ಇವಾಗ ಪೂಜೆ ಎಲ್ಲ ಮುಗಿಸಿ ತಿಂಡಿನ ತಿಂದು ಈಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೇಗೆ ಹೋಗತ್ತೆ ಇವತ್ತು ಅಂತ ನೋಡೋಣ. ಇಲ್ಲೇನೆ ತಂದು ಹಾಕಿದ್ದೀವಿ ಶುಂಠಿ ಬೀಜ. ಸ್ವಲ್ಪ ಮುರಿದು, ಅರ್ಧ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಮುರಿದೀನಿ. ಇದೆಲ್ಲ ಬೆಲ್ಟು, ಅಂದರೆ ಹೋದ ವರ್ಷ ಹಾಕಿರ್ತೀವಲ್ಲ ಆ ಶುಂಠಿ. ಇವೆಲ್ಲ ನೆನ್ನೆ ಕುತ್ಕೊಂಡು ಮುರಿದಿರೋ ಅಂಥದ್ದು. ಆರಾಮಾಗಿ ಕುತ್ಕೊಂಡು ಮುರಿದ್ರೂ ಮುರಿಬೋದು ಫ್ರೆಂಡ್ಸ್. ಹಾಗಾಗಿ ನಾವು ಈ ಸೈಜಲ್ಲಿ ಇದರಲ್ಲಿ ತೆಗಿಯೋಕ್ಕಾಗ್ತಲ್ಲ, ತಡೀರಿ ವೆಯ್ಟ್. ನಾವು ಈ ಸೈಜಲ್ಲಿ ಶುಂಠಿ ಬೀಜನ ಮುರಿದಿದ್ದೀವಿ. ಈ ಸೈಜಲ್ಲಿ ಮುರಿದ್ರೇ ಬೆಸ್ಟು, ಯಾಕಂದರೆ ತುಂಬ ಚಿಕ್ಕದಾಗಿ ಮುರಿದ್ರೆ ಬೀಜಕ್ಕೆ, ಶುಂಠಿನ ಬೀಜಕ್ಕೆ ಅದು ಚೆನ್ನಾಗಲ್ಲ. ಔಷಧಿ ಎಲ್ಲ ತೆಗೆದು ಹಾಕಿ ಮತ್ತೆ ಅದನ್ನು ನಾವು ತೊಗೊಂಡೋಗಿ ಹೊಲಕ್ಕೆ ಹಾಕೋದ್ರೊಳಗೆ ಇನ್ನೂ ಪುಡಿ ಪುಡಿಯಾಗಿ ಹೋಗಿರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪದಾಗೆ ಮುರಿದಿದ್ದೀನಿ ನೆನ್ನೆ ಕೂತ್ಕೊಂಡು. ನೀವೆಲ್ಲ ಯಾವ ರೀತಿಯಾಗಿ ಶುಂಠಿ ಬೀಜಕ್ಕೆ ರೆಡಿ ಮಾಡ್ಕೋತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ, ಶುಂಠಿ ಬೆಳೆಯೋ ಅಂಥವ್ರಿದ್ದರೆ. ಈ ಸೈಜಲ್ಲಿ ಮುರಿದಿರ್ತೀವಿ ಫ್ರೆಂಡ್ಸ್ ಕಂಪ್ಲೀಟ್. ಇದನ್ನು ಎಕ್ಸ್ಟ್ರಾ ಒಂದು ವಿಡಿಯೋ ಮಾಡಿ ಫುಲ್ ಯಾವುದೆಲ್ಲ ಔಷಧಿಗಳನ್ನ ಬೀಜ ರೆಡಿ ಮಾಡೋಕ್ಕೆ ತಗೊಂಡು ಹಾಕಿ ಎತ್ತಿಡ್ತೀವಿ ಅಂಥೇಳಿ ಅದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊತೀನಿ. ಈ ಸಲ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಕಾಣಿಸ್ತಾ ಗೊತ್ತಿಲ್ವಲ್ಲ, ಈಗ ಕಾಣಿಸ್ತಿದೆ. ಈ ರೇಂಜಲ್ಲಿ ಮುರಿದಿರ್ತೀವಿ ಫ್ರೆಂಡ್ಸ್. ಇವಾಗ ಇನ್ನಿಷ್ಟಿದೆ. ಇದನ್ನು ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಕೂತ್ಕೊಂಡು. ನಮ್ಮ ಮನೆಯವ್ರು ಇನ್ನೊಂದು ಲೋಡ್ ಗೊಬ್ಬರ ತರಕ್ಕೆ ಹೋಗಿರೋದ್ರಿಂದ ವೆಯ್ಟಿಂಗ್. ಒಂದೂವರೆ ತನಕ 1:30 ಏನೋ ಆಗಿತ್ತು.
ಅಲ್ಲಿ ತನಕ ಶುಂಠಿ ಬೀಜನ ಮುರಿದು ಅದಾದಮೇಲೆ ತೆಂಗಿನಕಾಯಿನೆಲ್ಲ ಸುಲ್ಕೊಂಡು ಅಡುಗೆ ಮಾಡೋಣ ಅಂತೇಳಿ ಹೊರಟೆ. ಯಾಕಂದ್ರೆ ಬೆಳಗ್ಗೆನೇ ಮಾಡಿಡಬೇಕಿತ್ತು, ಬೆಳಗ್ಗೆ ಪೂಜೆ ಅದು ಇದು ಅಂತ ಅಂದ್ಕೊಂಡು ಲೇಟಾಯಿತು, ಅಡುಗೆನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ತರಕಾರಿನ ಕೂಡ ತೊಗೊಳಕ್ಕೆ ತೊಗೊಬಂದಿಟ್ಟು ಹೋಗಿದ್ರು. ಸೊ ಇವಾಗ ಅಡುಗೆನ ಮಾಡಿಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಶುಂಠಿ ಬೀಜನ ಮುರಿಯೋಕ್ಕೆ ಹೋಗಬೇಕು. ನಾನು ಹೇಳಿಲ್ವಾ ಲೇಟಾಗಿದೆ ನೋಡಿ, ಟೈಮ್ 1:45 ಆವಾಗ ಬಂದು ಅಡುಗೆನ ಮಾಡಿದ್ದಾಯಿತು. ನನಗೆ ಕ್ಯಾಮ್ರಾದಲ್ಲಿ ಯಾಕೋ ನನ್ನನ್ನು ನಾನು ನೋಡಿಕೊಂಡು ನಗು ಬರ್ತಿತ್ತು. ಅದು ಏನು ಅಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ನಗು ಬರ್ತಿತ್ತು. ನೋಡಿ ನಾನು ಮಿರರಲ್ಲಿ ನೋಡ್ಕೊಂಡು ನಗಾಡ್ತಿದ್ದೆ. ಅದಕ್ಕೆ ಹಾಗೆ ಯಾಕೆ ಇವತ್ತು ಈ ರೀತಿ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಬಿಕಾಸ್ ರೀಸನ್ ಏನು ಅಂತ ಏನಪ್ಪ ಅಂದರೆ, ಇಷ್ಟು ದಿನ ಮನೇಲೇ ಕೂತು ಏನು ಕೆಲಸ ಮಾಡ್ದಲೆ ಹಾಗೆ ಹೀಗೆ ಹರಟೆ ಹೊಡ್ಕೊಂಡು ಹೆಂಗೋ ಕಾಲ ಕಳೀತಿದ್ದೆ. ಇವತ್ತು ಕೆಲಸಕ್ಕೆ ಅಂತೇಳಿ ಕೆಲಸದ ಡ್ರೆಸ್ ಹಾಕ್ಕೊಂಡು ಹೋಗಿ ಕೂತಿದ್ನಲ್ವ, ಸೊ ಅದಕ್ಕೇನೋ ಇರಬಹುದು. ತುಂಬ ನಗು ಬರ್ತಿತ್ತು. ವಾಟ್ ಟ್ರಾನ್ಸ್ಫಾರ್ಮೇಷನ್ ಅಂತೇನೋ. ನಗ್ತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ನಗ್ತಾನೆ ಕೆಲಸ ಮಾಡ್ಕೋಬೇಕು. ಹಾಗೆ ಇಲ್ಲಿ ತರಕಾರಿಗಳನ್ನೆಲ್ಲ ಎತ್ತಿಡ್ತಾ ಇದ್ದೆ. ಯಾಕಂದರೆ ಈಗ ನಾನು ಇವನ್ನೆಲ್ಲ ನೀಟಾಗಿ ಎತ್ತಿಟ್ಟು ಹೋಗಲಿಲ್ಲ ಅಂದರೆ ಮತ್ತೆ ನಾನು ಬಳಸೋ ಅಷ್ಟೊತ್ತಿಗೆ ಅವೆಲ್ಲ ಅಷ್ಟೇ ಕತೆ. ಹಾಗಾಗಿ ಮೆಂತ್ಯ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇವು ತರಕಾರಿನ ತೊಗೊಳಕ್ಕೆ ಹೇಳಿದ್ದೆ, ತೊಗೊಂಡು ಬಂದು ಕೊಟ್ಟು ಹೋಗಿದ್ರು. ಸೊ ಈಗ ಏನು ಸಾಂಬಾರು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಏನೋ ಒಂದು ಸಾಂಬಾರು ಮಾಡಿದೆ. ಇದು ತುಂಬ ಹಿಂದೆ ವೀಡಿಯೋ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಸೊ ಹಾಗಾಗಿ ನೆನಪಾಗ್ತಿಲ್ಲ. ಯಾಕಂದರೆ ಈ ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ನಾವು ಆಲ್ರೆಡಿ ಈ ಶುಂಠಿನ ಹೊಲಕ್ಕೆ ಹಾಕಿದ್ದು ಕೂಡ ಆಗಿದೆ, ಹಾಕಿ ನೀರು ಕೂಡ ಹೊಡಿತಿದ್ದೀವಿ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲಸ ಹೆವಿ ಆಗಿದ್ದರಿಂದ ವೀಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅನ್ನೋದಕ್ಕಿಂತ ನಾನೇ ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟು ಮೊಬೈಲ್ನ ತೊಗೊಂಡು ವೀಡಿಯೋನ ಎಡಿಟಿಂಗ್ ಮಾಡೋಷ್ಟು ಪೇಷನ್ಸ್ ತಗೊಳ್ಳಿಲ್ಲ. ನಾನು ಬರೀ ಸ್ಕ್ರೋಲ್ ಮಾಡ್ತಿದ್ದೆ. ಬೇರೆ ರೀಲ್ಸ್ ಅಂತೆ, ಬೇರೆ ಯೂಟ್ಯೂಬ್ ಚಾನಲ್ಸ್ ಅಂತೆ ನೋಡ್ಕೊಂಡು ಕೂತ್ಕೊತಿದ್ದೆ. ಮತ್ತು ನನ್ನ ಚಾನಲ್ಗೆ ವೀಡಿಯೋಸ್ನ ಹಾಕಬೇಕು, ಎಡಿಟಿಂಗ್ ಮಾಡ್ಕೋಬೇಕು ಅಂತ ಮನಸ್ಸಿಗೆ ಅನಿಸೋದು. ಬಟ್ ಕಾರ್ಯರೂಪಕ್ಕೆ ತರಲಿಲ್ಲ. ನಾನು ಹೊಲ್ದ ಹತ್ರ ಕೆಲಸ ಮಾಡಿ ಸುಸ್ತಾಗಿರೋದು, ಈಗ ಕೂತ್ಕೊಂಡು ಅಡುಗೆ ಅದು ಇದು ಮಗುಗೆ ಬರ್ಸೋದು, ಅವನು ಓದಿಸೋದು ಮಾಡಿಕೊಂಡು ಮತ್ತೆ ಮನೆ ಕೆಲಸ ಅಂದ್ಕೊಂಡು ನೆಗ್ಲೆಕ್ಟ್ ಬಿಡು, ಅದರಿಂದ ಏನಾಗಬೇಕಾಗೈತೆ, ಏನು ಅದರಿಂದ ಅರ್ನಿಂಗ್ಸ್ ಆಗ್ತಿದೆಯಾ ಇಲ್ವಲ್ಲ, ಇವತ್ತೆಲ್ಲ ನಾಳೆ ಅಪ್ಲೋಡ್ ಮಾಡೋದ್ರಾಗುತ್ತೆ, ಎಡಿಟಿಂಗ್ ಮಾಡೋದ್ರಾಗುತ್ತೆ ಅಂತ ಹಿಂಗೇನೆ ತಳ್ಳಿಬಿಟ್ಟೆ. ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ಅದು ಸೋಂಬೇರಿತನ. ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ ಅಂತ ನನಗೆ ಗೊತ್ತು. ಆದರೆ ಆ ಕ್ಷಣಕ್ಕೆ ಆಗನ್ಸಲ್ಲ. ಸರಿ, ಈಗ ಮಧ್ಯಾಹ್ನ ಟೈಮ್ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದಾದರೆ ಮಧ್ಯಾಹ್ನ ಟೈಮು ಒಬ್ಬಳೇ ಇರ್ತೀನಲ್ವ, ಆಗ ಮಾಡ್ಕೊತೀನಿ. ಈಗ ಹೊಲದ ಕೆಲಸಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಮಧ್ಯಾಹ್ನ ಟೈಮ್ ಫ್ರೀಯೇ ಸಿಗೋಲ್ಲ. ಅಲ್ಲಿ ಹೊಲ್ದ ಹತ್ರ ಕೂತಿರ್ತೀವಿ. ಹೊಲ್ದ ಹತ್ರ ಕೂತಿದ್ದಾಗ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿ, ಎಡಿಟಿಂಗ್ ಮಾಡೋಕ್ಕಾಗಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಮಕ್ಕ ಕೊಡೋದು ಕಳಿಸ್ತಾರೆ ಅಷ್ಟೇ. ಹೊಲ್ದ ಹತ್ರ ಬಂದಿರೋದು ಕೆಲಸ ಮಾಡೋಕ್ಕೆ ನಿನಗೆ ಮೊಬೈಲ್ ನೋಡೋಕ್ಕಾಗಲ್ಲ ಅಂತೇಳಿ. ಸೊ ಆವಾಗ ಆಗಲ್ಲ. ಅದಾದಮೇಲೆ ನೈಟ್ ಎಡಿಟಿಂಗ್ ಮಾಡೋಣ ಅಂದರೆ ಪಾಪು ಇರ್ತಾನೆ, ಅವನಿಗೆ ಓದಿಸೋದು ಬರ್ಸೋದು, ಅವನ ಜೊತೆ ಆಟಾಡೋದು, ಅದೇ ಆಗೋಗುತ್ತೆ. ಸರಿ, ಅವರೆಲ್ಲ ಮಲಗಿದ ಮೇಲೆ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ನಿದ್ದೆ ಮಾಡಬೇಕು ಅಂದರೆ ಸ್ವಲ್ಪ ಸೌಂಡ್ ಆಯಿತು ಅಂದ್ರೂ ಏನಾಯಿತು ಅಂತೇಳಿ ಎದ್ದು ಕೂತ್ಕೊತಾರೆ. ಹಾಗಾಗಿ ಆವಾಗಲೂ ಕೂಡ ಮಾಡೋಕ್ಕೋಗಲ್ಲ. ಏನೇ ಟೈಮ್ ಮಾಡ್ಕೊಂಡು ಮಾಡಬೇಕು ಅಂದ್ರೂ ಇವೆಲ್ಲ ಸಮಸ್ಯೆಗಳ ಜೊತೆ ವೀಡಿಯೋಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ವೇರಿಯೇಷನ್ ಆಯಿತು ಅಷ್ಟೇ. ಇನ್ನು ಮುಂದೆ ಹಂಗೆ ಮಾಡಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಯೂಟ್ಯೂಬ್ ವೀಡಿಯೋಸ್ ಹಂಗೆ ಆಗ್ತಿದ್ದಾವೆ. ಯೂಟ್ಯೂಬ್ ವೀಡಿಯೋಸ್ ಅಂತಲ್ಲ, ಇನ್ಸ್ಟಾ, FB ಎಲ್ಲ ವೀಡಿಯೋಸ್ನೂ ಕೂಡ ಹೀಗೆ ಆಗೋದು. ಅದು ಹೆಂಗಂದರೆ ಕೆಲವ್ರಿಗೆ ಹಾಕಲೇಬೇಕು, ಮಾಡಲೇಬೇಕು, ಕಂಪಲ್ಸರಿ ಅನ್ನೋದು ಒಂದು ಮೈಂಡ್ಸೆಟ್ ಇರುತ್ತೆ. ಬಟ್ ನನಗೆ ಆ ಮೈಂಡ್ಸೆಟ್ ಎಲ್ಲ ಏನಿಲ್ಲ ಫ್ರೆಂಡ್ಸ್. ಮನೇಲಿ ಏನಾದರೂ ಕೆಲಸ ಬಂತು ಹೊಲ್ದ ಹತ್ರ ಅಂತ ಅಂದರೆ ಮೊಬೈಲ್ನ ತೆಗ್ದೆ ಹೋಗಿ ಹೊಲ್ದ ಹತ್ರ ಕೆಲಸ ಮಾಡ್ಕೊಂಬ. ಏನು ಕೆಲಸ ಇಲ್ಲ ಅಂದರೆ ಮೊಬೈಲ್, ನನ್ನ ಚಾನಲ್ ಇದೆ, ನನ್ನದೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ, ಅದಕ್ಕೆ ವೀಡಿಯೋ ಮಾಡಬೇಕು, ವೀಡಿಯೋ ಹಾಕಬೇಕು, ಆವಾಗ ನೆನಪಾಗುತ್ತೆ. ಬೇರೆ ಟೈಮಲ್ಲೆಲ್ಲ ನೆನಪಾಗಲ್ಲ. ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಷ್ಟೇ.
ಐ ಹೋಪ್ ಎಲ್ರಿಗೂ ನನ್ನ ಸಿಚುವೇಶನ್ ಅರ್ಥ ಆಗುತ್ತೆ, ಎಲ್ಲರೂ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮೂರಲ್ಲಿ ಸರ್ಕಸ್ನವ್ರು ಬಂದಿದ್ದರು ಆಯಿತಾ. ನಾವು ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಅಂದರೆ ಇವರು 2-3 ದಿನದಿಂದ ಮಾಡ್ತಿದ್ದಾರಂತೆ. ನಮಗೆ ಗೊತ್ತಿತ್ತು, ಬಟ್ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಏನಿರಲಿಲ್ಲ ಹೋಗಬೇಕು ಅಂತ. ಇಲ್ಲಿಂದ ಅಲ್ಲಿ ಊರೊಳಗಡೆ ಹೋಗಿ ನೋಡೋದಕ್ಕಿಂತ ನೆಮ್ಮದಿಯಾಗಿ ಮನೇಲಿ ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಇದ್ಬಿಡೋಣ ಅಂತ ಸುಮ್ಮನೆ ಆಗಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆಚೆ ಕಡೆ ಬಂದಾದಮೇಲೆ ಮಾಡ್ತಿದ್ರು. ನಮ್ಮ ಮನೆಯವರು ಕೇಳಿದ್ರು, ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದರು. ಆಮೇಲೆ ಡಿಂಪುನ ಕೇಳಿದ್ದಕ್ಕೆ ಡಿಂಪು ಕೂಡ ಮಮ್ಮಿ ನೋಡ್ಕೊಂಡು ಹೋಗೋಣ ಅಂತ ಅಂದ. ಫಸ್ಟು ಬೇಡ ಮನೆಗೆ ಹೋಗೋಣ ಅಂತ ಅಂದ. ಸರಿ ಅಂತ ಹೊರಟ್ರೆ ಇಲ್ಲ ನಾನು ನೋಡ್ತೀನಿ ಅಂದ. ಮತ್ತೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು, ಅಂದರೆ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ನಾವು 8:15. ಸೊ ಹಾಗಾಗಿ ಆಲ್ಮೋಸ್ಟ್ 10 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಅಲ್ಲಿ ತನಕ ನೋಡಿಕೊಂಡು ಬಂದ್ವಿ. ಈ ಸರ್ಕಸ್ನೆಲ್ಲ ನೋಡ್ತಿದ್ರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ ನನಗೆ, ಎಲ್ರಿಗೂ ಕೂಡ ಅನಿಸುತ್ತೆ. ಯಾಕಂದರೆ ಆವಾಗೆಲ್ಲ ಟಿ ವಿ, ಸೀರಿಯಲ್ಲು, ಸಿನಿಮಾ ಇವೆಲ್ಲ ಕಡಿಮೆ ಇದ್ದಿದ್ದು. ಟಿ ವಿ ಇದ್ವು, ಸೀರಿಯಲ್ಸ್ ಕೂಡ ಬರ್ತಿದ್ವು, ಅಷ್ಟೊಂದೆಲ್ಲ ಏನಿರಲಿಲ್ಲ. ಕೆಲವು ಚಾನಲ್ಸು, ಕೆಲವು ಸೀರಿಯಲ್ಸ್ ಬರ್ತಿದ್ವು. ಇವಾಗ ಹಂಗಲ್ಲ, ಬೇಜಾನ್ ಚಾನಲ್ಸು, ಬೇಜಾನ್ ಸೀರಿಯಲ್ಸು, ಲೆಕ್ಕನೇ ಇಲ್ಲದಿರೋ ಅಷ್ಟು ಅಂತ ಇಂಥ ಅಂಥೇಳಿ ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ. ಹಾಗೆ ಇಂಥದ್ದೆಲ್ಲ ನಮ್ಗೆ ಅವಾಗ ಯಾರಾದರೂ ಸರ್ಕಸ್ನವರು ಅಥವಾ ಏನಾದರೂ ಬಂದಿದ್ದಾರೆ ಅಂತ ಅಂದರೆ, ಸರ್ಕಸ್ನವ್ರು ಯಾರಾದರೂ ಬಂದಿದ್ದಾರೆ ಅಂತ ಅಂದರೆ ಏನೋ ಒಂಥರ ಖುಷಿ. ಮನೆ ಎಲ್ಲ ಹೋಗಿ ನೋಡಿಕೊಂಡು ಕೈಲಾದಷ್ಟು ಅವ್ರಿಗೆ ಸಹಾಯನ ಮಾಡಿ ಬರ್ತಿದ್ವು. ಚೆನ್ನಾಗಿರೋದು ಅವಾಗ ಅವತ್ತಿನ ಲೈಫ್ ತುಂಬ ಅಂದರೆ ತುಂಬಾ ಚೆನ್ನಾಗಿರೋದು. ಅವೆಲ್ಲ ನೆನಪಾಗ್ತಿದ್ವು. ನಾವು ಹಿಂಗೆ ಹೋಗಿ ಕೂತ್ಕೊಂಡು ನೋಡ್ತಿದ್ವಿ ಅಲ್ವಾ, ಹಂಗೆ ಅಂತ. ಅವಾಗ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರೋರಲ್ಲ ಅವರೆಲ್ಲ ನೆನಪಾದ್ರು. ಇದು ಕೂಡ ಒಂದು ಕಾಮಿಡಿ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಅದೇನದು, ಅದೇ ಏನದು ಗದ ಇಟ್ಟಿದೆಯಲ್ಲ, ಏನದು? ಕಾಂಬೂಟ. ಬಾರಿ ಸೆಟ್ ಮಾಡಿದೆ ಅದನ್ನ. ಹೌದಾ, ಸರಿ ಬಿಡಪ್ಪ. ಇವೆಲ್ಲ ಏನ್ ನಿನಗೆ ಅವರೆಲ್ಲ ಬರ್ಬೇಕೇನೋ? ಯಾಕೆ ನೋಡಪ್ಪ, ಆಡ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಐ ಹೋಪ್ ಎಲ್ಲರೂ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಶುಂಠಿ ಹಾಕೋದು ಯಾವ ರೀತಿ ಹಾಕಿದ್ವಿ ಅಂತೇಳಿ ತೋರಿಸ್ತೀನಿ. FBಲೆಲ್ಲ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ, ಬಟ್ ಯಾರೂ ಲೈಕ್ಸ್ ಮಾಡ್ತಿಲ್ಲ. ಹಾಗೆ ಇನ್ಸ್ಟಾದಲ್ಲೂ ಕೂಡ, ಯೂಟ್ಯೂಬಲ್ಲಿ ಕೂಡ ದಯವಿಟ್ಟು ಲೈಕ್ನ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.